10 Hours ಇದೊಂದು ಇನ್ವೆಸ್ಟಿಗೇಷನಲ್ ಕ್ರೈಮ್ ಥ್ರಿಲ್ಲರ್ ಡ್ರಾಮಾ. ಈ ಸಿನಿಮಾದಲ್ಲಿ ಸಿಬಿ ಸತ್ಯರಾಜ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಇನ್ಸ್ಪೆಕ್ಟರ್ ಕ್ಯಾಸ್ಟ್ರೋಗೆ 2 ಕೇಸ್ ಸಿಗುತ್ತೆ. ಒಂದು ಕಿಡ್ನಾಪ್ ಕೇಸ್, ಇನ್ನೊಂದು ಕೊಲೆ ಕೇಸ್. ಸೊ ಅಟ್ ಎ ಟೈಮ್ ಎರಡನ್ನೂ ಹೇಗೆ ಬರೀ 10 hours ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಂಡ್ ಆ 2 ಕೇಸ್ಗಳು ಹೇಗೆ ಕನೆಕ್ಟ್ ಆಗ್ತವೆ ಅಂಡ್ ಕೊನೆಗೆ 10 hours ಅಲ್ಲಿ ಈ ಕೇಸ್ನ ಸಾಲ್ವ್ ಮಾಡ್ತಾನೆ ಇಲ್ವಾ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಇನ್ನು ಈ ಫಸ್ಟ್ ಹಾಫ್ ಅಂಡ್ ಸೆಕೆಂಡ್ ಹಾಫ್ ಎರಡನ್ನೂ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಪೇಸಲ್ಲಿ ರನ್ ಆಗುತ್ತೆ, ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿ ಪಿಕಪ್ ತಗೊಂಡು ಫಾಸ್ಟ್ ಪೇಸಲ್ಲಿ ರನ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಕ್ಯಾರೆಕ್ಟರ್ಗೆ ಕೊಡೋ 3D ಇಂಟ್ರಡಕ್ಷನ್ ಪಾರ್ಟ್ ಚೆನ್ನಾಗಿದೆ. ಯಾವುದೇ ಲ್ಯಾಗ್ ಮಾಡ್ದಲೆ ಸಿಂಪಲ್ ಅಂಡ್ ಫಾಸ್ಟ್ ಆಗಿ ಹೇಳಿ ಮುಗಿಸ್ಬಿಡ್ತಾರೆ. ಇನ್ನು ಥ್ರಿಲ್ಲಿಂಗ್ ಮೊಮೆಂಟ್ಸ್ಗಳು ಥ್ರೂ ಔಟ್ ದ ಸಿನಿಮಾದಲ್ಲಿ ಆಲ್ಮೋಸ್ಟ್ ಚೆನ್ನಾಗಿದ್ದಾವೆ. ಪ್ರೀ ಕ್ಲೈಮ್ಯಾಕ್ಸ್ ವರೆಗೂ ನಿಮ್ಮನ್ನ ಸಸ್ಪೆನ್ಸ್ ಅಂಡ್ ಕ್ಯೂರಿಯಾಸಿಟಿಯಿಂದ ಹೋಲ್ಡ್ ಆಗಿ ಇಟ್ಕೊಂತಾರೆ. ಎಲ್ಲೂ ಅನ್ವಾಂಟೆಡ್ ಸೀನ್ಸ್ ಆಗಲಿ ಸಾಂಗ್ಸ್ ಆಗಲಿ ಏನಿರಲ್ಲ, ಸ್ಟ್ರೈಟ್ ಟು ದಿ ಪಾಯಿಂಟ್ ಇರುತ್ತೆ. ಜೊತೆಗೆ ತಲೆಗೆ ತುಂಬಾ ಪ್ರಶ್ನೆಗಳನ್ನ ಹುಟ್ಟಾಕೋ ಪ್ರಯತ್ನ ಮಾಡಿದರೆ ಅದು ಚೆನ್ನಾಗಿ ವರ್ಕ್ ಆಯ್ತು. ಇನ್ನು ಸೈಮಲ್ಟೇನಿಯಸ್ಲಿ 2 ಕೇಸ್ದು ಇನ್ವೆಸ್ಟಿಗೇಷನ್ ನಡೆಯೋದ್ರಿಂದ ಎಂಗೇಜ್ ಮಾಡಿಸ್ತಾ ಹೋಗ್ತಾರೆ. ಎಲ್ಲೂ ಯಾವ್ದು ಲೀಡ್ ಸಿಗ್ದಲೆ ಎಲ್ಲರ ಮೇಲೂ ಅನುಮಾನ ಬರೋ ಹಾಗೆ ಡೌಟ್ ಕ್ರಿಯೇಟ್ ಮಾಡಿಸೋದಾಗ್ಲಿ, ಲಾಜಿಕ್ಲೆಸ್ ಸೀನ್ಸ್ಗಳು ಕಾಣಿಸ್ದೇ ಇರೋ ತರ ಇನ್ವೆಸ್ಟಿಗೇಷನ್ ಪ್ರೊಸೆಸ್ನ ಬರ್ಕೊಂಡಿರೋ ರೀತಿ ಆಗಲಿ ಈ ಮೂವಿಗೆ ಒನ್ ಆಫ್ ದ ಮೇಜರ್ ಪಾಸಿಟಿವ್ ಆಯ್ತು. ಸೊ ಈ ಇನ್ವೆಸ್ಟಿಗೇಷನ್, ಸಸ್ಪೆನ್ಸ್, ಥ್ರಿಲ್ಲರ್ ಈ ತರ ಜಾನ್ರ ಇಷ್ಟಪಡೋರಿಗೆ ಯಾವುದೇ ಮೋಸ ಇಲ್ಲ, ಒಂದೊಳ್ಳೆ ಗುಡ್ ವಾಚ್ ಆಗುತ್ತೆ. ಬಟ್ ಫಸ್ಟ್ ಹಾಫ್ ಸ್ಟಾರ್ಟಿಂಗ್ ಸ್ವಲ್ಪ ಪೇಷನ್ಸ್ ಇಂದ ನೋಡಬೇಕಾಗುತ್ತೆ. ಆ ಸ್ಲೋ ಪೇಸ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಒಂದು 35 ಮಿನಿಟ್ಸ್ ಆದಮೇಲೆ ಕ್ಲೈಮ್ಯಾಕ್ಸ್ ವರೆಗೂ ಫುಲ್ ಫಾಸ್ಟ್ ಆಗಿ ರನ್ ಆಗುತ್ತೆ, ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಇನ್ನು ಇದರಲ್ಲಿರೋ ಟ್ವಿಸ್ಟ್ನ ಯಾರು ಗೆಸ್ ಮಾಡೋಕ್ಕಾಗಲ್ಲ. ಯಾರು ಕೊಲೆ ಮಾಡಿದ್ದು, ಹೇಗೆ ಕೊಲೆ ಮಾಡಿದ್ದು ಅಂತಲೂ ಯಾರಿಗೂ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿ ಆ ಕಿಲ್ಲಿಂಗ್ ಪೋರ್ಷನ್ನ ಎಕ್ಸ್ಟ್ರಾಡಿನರಿ ಆಗಿ ಬರ್ಕೊಂಡಿದ್ದಾರೆ. ಇಂಪ್ರೆಸ್ ಮಾಡುತ್ತೆ ಆ ಪರ್ಟಿಕ್ಯುಲರ್ ಪೋರ್ಷನ್. ಇನ್ನು ಪರ್ಫಾರ್ಮೆನ್ಸಸ್ ವೈಸ್ ಒನ್ ಮ್ಯಾನ್ ಶೋ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಕ್ಯಾಸ್ಟ್ರೋ ಅನ್ನೋ ಕ್ಯಾರೆಕ್ಟರ್ ಸುತ್ತಾನೆ ಇಡೀ ಕಥೆನ ಬರ್ಕೊಂಡಿದ್ದಾರೆ. ಅಂಡ್ ಕ್ಯಾಸ್ಟ್ರೋ ಕ್ಯಾರೆಕ್ಟರ್ ಮಾಡಿರೋ ಸಿಬಿ ಸತ್ಯರಾಜ್ ಅವರ ಆಕ್ಟಿಂಗ್ ಇಂಪ್ಯಾಕ್ಟ್ಫುಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ರೆಸ್ಟ್ ಆಫ್ ದಿ ಆಕ್ಟರ್ಸ್ ಎಲ್ಲರೂ ಅವರ ಪಾತ್ರಗಳನ್ನ ಚೆನ್ನಾಗೇ ಮಾಡಿದ್ದಾರೆ. ಅಂಡ್ ಈ ಟೆಕ್ನಿಕಲ್ ವೈಸ್ ಬರೀ 10 hours ಟೈಮ್ ಇರುತ್ತೆ, ಅದು ನೈಟ್ ಆಗಿರೋದ್ರಿಂದ ಡೇ ಶಾರ್ಟ್ಸ್ ಇರೋದಿಲ್ಲ. ಇಡೀ ಸಿನಿಮಾ ಬರೀ ಕತ್ಲಲ್ಲೇ ತೆಗೆದಿದ್ದಾರೆ. ಸೊ ಈ ನೈಟ್ ಸಿನಿಮಾಟೋಗ್ರಫಿ ಆಗಲಿ, ನೈಟ್ ಶಾರ್ಟ್ಸ್ ಆಗಲಿ, ಲೈಟಿಂಗ್ ಆಗಲಿ ಎಲ್ಲ ಡೀಸೆಂಟ್ ಆಗಿದೆ. ಜೊತೆಗೆ ಎಡಿಟಿಂಗ್ ಅಂಡ್ BGM ಓಕೆ. ಇನ್ನು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂಡ್ ರೈಟಿಂಗ್ ಈ 3 ಚೆನ್ನಾಗಿದ್ದಾವೆ. ಸೊ ಓವರ್ ಆಲ್ ಈ ಮೂವಿ ಒನ್ ಟೈಮ್ ಮಸ್ಟ್ ವಾಚ್ ಅಷ್ಟೇ. ಇನ್ನೊಂದ್ಸಲ ನೋಡ್ತೀನಿ ಅಂದ್ರೂ ನೋಡೋಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಆಲ್ರೆಡಿ ಗೊತ್ತಿರೋದ್ರಿಂದ. ನೆಕ್ಸ್ಟ್ ಅಡಲ್ಟ್ ಸೀನ್ಸ್ ಅಂತ ಏನೂ ಇರಲ್ಲ, ಆರಾಮಾಗಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಲೂ ನೋಡ್ಬೋದು. ಈ ಸಿನಿಮಾ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದರೂ ನೋಡಿದರೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.